ಫೈನ್. ಸಂಕೇತ್ ಅಣಗಿ ಸರ್, ನನ್ನೊಂದು ಪ್ರಶ್ನೆ ಇದೆ ಸರ್ ಇಲ್ಲಿ. ಈಗ ಈ ಕೇಸಲ್ಲಿ ಬಲಾಢ್ಯ ಆರೋಪಿ ಅಂತ ಚೆಕ್ ಮಾಡ್ಕೊಂಡ್ಬಿಟ್ರೆ ಅದು ನನ್ ಅದರ್ ದ್ಯಾನ್ ದರ್ಶನ್ ಅಂತ ಸರ್. ಇಡೀ ಕೇಸ್ಗೆ ಸಂಬಂಧಪಟ್ಟಂತೆ ಬಲಾಢ್ಯ ಆರೋಪಿ ಈ ಥರದ್ದು ಬಂದಾಗ ಇವರೀಗ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ಅನೇಕ ರೀತಿಯಲ್ಲಿ ಇವ್ರ ಪರವಾಗಿರ್ತಕ್ಕಂಥ ಒಂದಷ್ಟು ತೀರ್ಪುಗಳು ಬರ್ತಾ ಇದೆ. ವಿಚಾರಣೆ ಬೇಗ ಮುಗಿಸ್ಬೇಕು, ನೀವು ಲೇಟ್ ಮಾಡುವಂತಿಲ್ಲ, ವಾರಕ್ಕೆ 4 ದಿನ ಮಾಡ್ತಿರೋ 5 ದಿನ ಮಾಡ್ತಿರೋ, ಇದನ್ನು ಬೇಗ ಮುಗಿಸಿ. ಅವರು ಅಕಸ್ಮಾತ್ ನೀವು ಮುಗಿಸಿಲ್ಲ ಅಂತ ಮುಗಿಸದೇ ಇದ್ದರೆ ನೀವು ವಿತಿನ್ 1 ಇಯರ್ ಒಳಗಡೆ ಅವ್ರು ಬೇಲ್ಗೆ ಅಪ್ಲೈ ಮಾಡ್ಕೊಳ್ಳಬಹುದು ಅಂತ ಬಂದಾಗ ಒಂದು ಅನುಮಾನ ಅಷ್ಟೇ, ಇದು ಒಂದು ಆರೋಪವಾಗಬೇಕಾದ್ರೆ ಕನ್ಸಿಡರ್ ಮಾಡಬಹುದಾಗತ್ತೆ. ಇದನ್ನು ಯಾರೋ ಇಲ್ಲ, ಇನ್ನೂ ಒಂದಷ್ಟು ದಿನಗಳ ಕಾಲ ಎಲ್ಲ ಆರೋಪಿಗಳು ಒಳಗಡೆ ಇರಲಿ, ಈ ಬಲಾಢ್ಯ ಆರೋಪಿ ಅಂತೂ ಆಚೆ ಬರಲೇಬಾರ್ದು, ಇಂಟೆನ್ಷನ್ ಇಟ್ಕೊಂಡು ಮಾಡಿದ್ರು ಅಂತ ಅಂದ್ಕೊಳ್ಳಿ ಸರ್, ಮಾಡಿದ್ರು ಅಂತ ಅಂದ್ಕೊಳ್ಳಿ. ಆಗ ಏನು ಮಾಡಬಹುದು, ಇಲ್ಲಿ ಒಳಗಿರ್ತಕ್ಕಂಥವರೆಲ್ಲ ಏನು ಮಾಡಬಹುದು, ಅಕ್ಯೂಸ್ಡ್ಗಳು ಏನು ಮಾಡಬಹುದು ಅಂತ ನನ್ನ ಪಾಯಿಂಟ್. ಇದು ಇನ್ವೆಸ್ಟಿಗೇಷನ್ ರಿಪೋರ್ಟ್ ಮೇಲೆ ಆಧಾರ ಡಿಪೆಂಡ್ ಆಗಿರುತ್ತೆ. ಇದು ಒಂದು. ಈಗ ಇಟ್ ಇಸ್ ಸ್ಟಿಲ್ ಇನ್ ದಿ ನೇಸನ್ ಸ್ಟೇಜ್. ಅಂದ್ರೆ ಈಗ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಮ್ಗೆ ಹೆದರಿಕೆ ಇದೆ ಅಂತ ಹೇಳಿದ್ದಾರೆ, ಅಫಿಡವಿಟ್ ಫೈಲ್ ಮಾಡಕ್ ಹೇಳಿದ್ದಾರೆ, ಅವ್ರು ಮಾಡ್ತಾರೆ, ಅದ್ರ ಬಗ್ಗೆ ಎನ್ಕ್ವೈರಿ ಆಗುತ್ತೆ. ಅದರಲ್ಲಿ ಏನಾದ್ರೂ ಈ ಬಲಾಢ್ಯ ಆರೋಪಿ ಆಗ್ಲಿ ಅಥವಾ ಆರೋಪಿಗಳದ್ದು ಏನಾದ್ರೂ ಪಾತ್ರ ಇದೆ ಅಂತಂದ್ರೆ, ಆ ಆರೋಪಿಗಳು ಬೇಲ್ನಿಂದ ಹೊರಗಡೆ ಇದ್ರು ಅಂದ್ರೆ ಅವ್ರ ಬೇಲ್ ಕ್ಯಾನ್ಸಲ್ ಆಗುತ್ತೆ. ಇದು ಒಂದು. ಓಕೆ. ಎರಡನೇದ್ದು, ಆ ಆರೋಪಿಗಳು ಏನಾದ್ರೂ ಸಾಕ್ಷಿ ನಾಶಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಥವಾ ಅವ್ರದ್ದು ಏನಾದ್ರೂ ಪಾತ್ರ ಇದೆ ಅಂತ ಹೇಳ್ಬಿಟ್ಟು ನೇರವಾಗಿ ಕಂಡು ಬಂದಲ್ಲಿ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಅಡಿಷನಲ್ ಚಾರ್ಜ್ ಶೀಟ್ ಆದ್ರೂ ಫೈಲ್ ಮಾಡ್ಕೋಬಹುದು ಅದಕ್ಕೆ ಸಂಬಂಧಪಟ್ಟಂಗೆ ಮಾತ್ರ. ಅಥವಾ ಕೋರ್ಟ್ ಪರ್ಮಿಷನ್ ಮಾಡಿದ್ರೆ ಇನ್ನೊಂದು ಕೇಸನ್ನ ರಿಜಿಸ್ಟರ್ ಮಾಡ್ಕೋಬಹುದು. ಅದಕ್ಕೆ ಸಂಬಂಧಪಟ್ಟಂಗೆ ತನಿಖೆ ಮಾಡಿ ಚಾರ್ಜ್ ಶೀಟ್ ಮಾಡಿ ಆ ಕೇಸನ್ನು ಕೂಡ ಇದರ ಜೊತೆ ಕ್ಲಬ್ ಮಾಡಬಹುದು. ಸೊ ಇವೆಲ್ಲ ಅದರಲ್ಲಿ ಅವ್ರ ಪಾತ್ರ ಕಂಡು ಬಂದಲ್ಲಿ ಒಂದು. ಅಕಸ್ಮಾತ್ ಇವ್ರು ಏನಾದ್ರೂ ಸುಳ್ಳು ಸಾಕ್ಷಿ ಹೇಳಿದ್ರು, ಸುಳ್ಳು ಸ್ಟೇಟ್ಮೆಂಟ್ ಕೋರ್ಟ್ ಮುಂದೆ ಕೊಟ್ಟಿದ್ರು ಅಂತಂದ್ರೆ ದಟ್ ಈಸ್ ಆಲ್ಸೋ ಅಮೌಂಟಿಂಗ್ ಟು ಪರ್ಜುರಿ ಅಂತ ನಾವು ಹೇಳ್ತೇವೆ. ಅಥವಾ ಪನಿಷ್ಮೆಂಟ್ ಫಾರ್ ಫಾಲ್ಸ್ ಎವಿಡೆನ್ಸ್ ಅಂತ ಅದಕ್ಕೆ ಸಪರೇಟ್ ಪನಿಷ್ಮೆಂಟ್ ಇದೆ, ಸೆಕ್ಷನ್ 229 ಆಫ್ ದಿ BNSS. ಅಲ್ಲೂ ಕೂಡ 7 years ಆಫ್ ಇಂಪ್ರಿಸನ್ಮೆಂಟ್ ಇದೆ. ಅಂದ್ರೆ ಇಫ್ ಎ ಪರ್ಸನ್ ಗಿವ್ಸ್ ಎ ಫಾಲ್ಸ್ ಸ್ಟೇಟ್ಮೆಂಟ್, ನನಗೆ ಹೆದರಿಕೆ ಕೊಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳಿದ್ರು ಅಂದ್ರೆ, ಅಥವಾ ಆತರ ಯಾವ್ದು ಘಟನೆಗಳೇ ಆಗಿರ್ಲಿಲ್ಲ ಅಂತಂದ್ರೆ ಅವಾಗೂ ಕೂಡ ಅವ್ರಿಗೂ ಕೂಡ ಶಿಕ್ಷೆ ಇದೆ. ಮತ್ತೆ if a witness is threatened by using a strong force ಅಥವಾ ಕ್ರಿಮಿನಲ್ ಫೋರ್ಸ್ ಯೂಸ್ ಮಾಡಿ ಥ್ರೆಟನ್ ಮಾಡಿದ್ರು ಅಂತಂದ್ರೆ, ಇಫ್ ಇಟ್ ಇಸ್ ಪ್ರೂವ್ಡ್, ಸೆಕ್ಷನ್ 30 ಕೆಳಗಡೆ ಅದಕ್ಕೂ ಕೂಡ ಪನಿಷ್ಮೆಂಟ್ ಇದೆ, ಇಂಪ್ರಿಸನ್ಮೆಂಟ್ ಇದೆ, ಮತ್ತೊಂದೆಲ್ಲ ಇದೆ. ಇದು ಒಂದು. ಮತ್ತೆ ಆ ಡಿಗ್ರಿ ಆಫ್ ಥ್ರೆಟ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಇದೆ. ಫಸ್ಟ್ ಈಸ್ ವೆದರ್ ದೇರ್ ಇಸ್ ಥ್ರೆಟ್ ಇದೆಯಾ ಇಲ್ಲ ಅಂತ ಮೊದಲೇದ್ದು. ಎರಡನೇದ್ದು, ಹೂ ಹ್ಯಾಸ್ ಥ್ರೆಟನ್ಡ್ ಹಿಮ್. ಎರಡನೇದ್ದು, whether it is to influence the prosecution case or to influence the court as against the accused ಅನ್ನೋದನ್ನು ಮೂರನೇ ವಿಚಾರದಲ್ಲಿ ತನಿಖೆ ಆಗ್ತದೆ. ಮತ್ತೆ ಡಿಗ್ರಿ ಆಫ್ ಥ್ರೆಟ್ ಅನ್ನೋದು ಇದೆ ನಾಲ್ಕನೇದು. ಇವೆಲ್ಲ ವಿಚಾರಗಳಲ್ಲಿ, ಇವೆಲ್ಲ ಆಂಗಲ್ಗಳ ಮೇಲೆ ತನಿಖೆ ಆದಾಗ ತನಿಖಾ ವರದಿ ಆಧಾರದ ಮೇಲೆ ಕೋರ್ಟ್ ನಿರ್ಧಾರ ತೆಗೆದುಕೊಳ್ಳುತ್ತೆ. ಬಟ್ ಇಟ್ ಈಸ್ ಟೂ ಅರ್ಲಿ ಫಾರ್ ಅಸ್ ಟು ಸೇ ಆಸ್ ಟು ವೆದರ್ ಇಟ್ ಇಸ್ ಅಮೌಂಟಿಂಗ್ ಟು ಕ್ರಿಮಿನಲ್ ಇಂಟಿಮಿಡೇಷನ್ ಆಸ್ ಅಂಡರ್ ಸೆಕ್ಷನ್ 351 ಆಫ್ ದಿ BNS. ಕ್ರಿಮಿನಲ್ ಇಂಟಿಮಿಡೇಷನ್ ಅಂತಂದ್ರೆ ಯಾರಿಗಾದ್ರು ಜೀವ ಬೆದರಿಕೆ ಅಥವಾ ಅವ್ರ ರೆಪ್ಯುಟೇಷನ್ ಹಾಳು ಮಾಡ್ತೀನಿ, ಪ್ರಾಪರ್ಟಿನ ಕಸ್ಕೊಂತೀನಿ, ಅಥವಾ ನಿಮ್ಮನ್ನ ಇರಕ್ ಬರ್ದಂಗ್ ನಾವು ನೋಡ್ತೀವಿ ಅಂತ ಏನಾದ್ರು ಬಹಳ ಸೀರಿಯಸ್ ಥ್ರೆಟ್ ಇತ್ತು ಅವ್ರೆ, ವಿಚ್ ಮೇ ಅಮೌಂಟ್ ಟು ಸೆಕ್ಷನ್ 351 ಅಥವಾ ಕ್ರಿಮಿನಲ್ ಇಂಟಿಮಿಡೇಷನ್ ತರ ಇತ್ತು ಅಂತಂದ್ರೆ, ಸೊ ಇಟ್ ವುಡ್ ಬಿ ಇನ್ವೆಸ್ಟಿಗೇಟೆಡ್ ವೆರಿ ಸ್ಟ್ರಿಕ್ಟ್ಲಿ ಆಸ್ ಪರ್ ದ ಪ್ರಾವಿಷನ್ಸ್ ಆಫ್ ಲಾ ಅಂಡ್ ಅಂಡರ್ ದಿ ಗೈಡೆನ್ಸ್ ಅಂಡ್ ಸೂಪರ್ವಿಷನ್ ಆಫ್ ದಿ ಕೋರ್ಟ್. ಬಟ್ ಏನಿದ್ರು ಕೂಡ ಇದು ಬೇರೆ ಕೇಸ್ಗಳಿಗೆ ಜನರಲಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿರುವಂತ ಕೇಸ್ ನಲ್ಲಿ ಯಾವ ರೀತಿ ತನಿಖೆ ಆಗ್ತದೆ ಆ ರೀತಿ ತನಿಖೆ ಆಗಲ್ಲ ಈ ಕೇಸ್ಗಳಲ್ಲಿ. ಈ ತರ ಯಾಕಂದ್ರೆ ಇಟ್ ಇಸ್ ಇನ್ ದಿ ಕೋರ್ಸ್ ಆಫ್ ಎ ಟ್ರಯಲ್. ಸೊ ಇಟ್ ವುಡ್ ಬಿ ಅಂಡರ್ ದ ಸೂಪರ್ವಿಷನ್ ಅಂಡ್ ಮಾನಿಟರಿಂಗ್ ಬೈ ದಿ ಕೋರ್ಟ್. ಅವರ ಪರಿವೀಕ್ಷಣೆ ಅಡಿಯಲ್ಲಿ ತನಿಖೆ ಆಗುತ್ತೆ. ಅದೆಲ್ಲ ವರದಿಗಳು ಕೋರ್ಟ್ ಮುಂದೆ ಇಡ್ತಾರೆ, ಅದನ್ನ ಸೀಲ್ಡ್ ಕವರ್ನಲ್ಲೂ ಕೂಡ ಇಡಬಹುದು. ಆ ನಂತರ ಅದರ ಆಧಾರದ ಮೇಲೆ ಯಾವ ಕ್ರಮ ತಗೋಬೇಕು ಅದನ್ನ ತಗೊಂತಾರೆ. ಅವಾಗ ಸಂಬಂಧಪಟ್ಟ ಏನಾದ್ರು ಪಾತ್ರ ಇತ್ತು ಅಂತ ತಿಳ್ಕೊಳ್ಳಿ, ಅವ್ರಿಗೆ ಕೇಳಲಾರ್ದೆ ಅದನ್ನ ಏನು ಆಕ್ಷನ್ ತಗೊಳಲ್ಲ. ಬಟ್ ಅವ್ರಿಗೂ ಒಂದು ನೋಟಿಸ್ ಕೊಡ್ತಾರೆ ಅಥವಾ ಸಮನ್ಸ್ ತರ ಇಶ್ಯೂ ಮಾಡ್ತಾರೆ, ಅಥವಾ ಅದರ ಆಧಾರದ ಮೇಲೆ ಅವ್ರ ಹೇಳಿಕೆಗಳನ್ನ ಪಡೆದುಕೊಂಡು ಸಪರೇಟ್ ಚಾರ್ಜಸ್ ಫ್ರೇಮ್ ಮಾಡ್ತಾರೆ. ಬಟ್ ಆಡಿಯೋ ಆಲ್ಟ್ರಮ್ ಪಾರ್ಟಮ್ ಅಂತ ನೀವೇನ್ ಹೇಳ್ತಾ ಇದ್ರಲ್ಲ ಅದನ್ನೆಲ್ಲ ಫಾಲೋ ಮಾಡ್ತಾರೆ. ಬಟ್ ಏನಂದ್ರೆ ತನಿಖಾ ವರದಿ ಬೇಕಾಗುತ್ತೆ. ತನಿಖಾ ವರದಿ ಆಧಾರದ ಮೇಲೆ ಯಾರು ಕೂಡ ಇದರಲ್ಲಿ ತಪ್ಪಿತಸ್ಥರು ಅಂತ ಈಗಲೇ ಹೇಳೋದು ಕಷ್ಟ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಫೈನ್ ಸರ್, ಮತ್ತಷ್ಟು ಮಾತಾಡ್ತೀನಿ ಸರ್, ಇಬ್ಬರನ್ನು ಮತ್ತಷ್ಟು ಮಾತಾಡ್ತೀನಿ ನಾನು. ಎಕ್ಸೆಲ್ PU ಕಾಲೇಜು ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಯುತ್ತೆ ಒಂದು ಬ್ರೇಕ್ ಆದ್ಮೇಲೆ.